ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಪಕ್ಕಾ ಹಳ್ಳಿ ಕಡೆ ಮಾಡುವಂತಹ ರೆಸಿಪೀಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರ್ತವೆ. ಬ್ಯಾಚುಲರ್ಸೇ ಆಗಲಿ, ಸ್ಟೂಡೆಂಟ್ಸೇ ಆಗಲಿ, ಯಾರಾದರೂ ಸರಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಕಡಿಮೆ ಸಮಯದಲ್ಲಿ ಕೂಡ ಆಗುತ್ತೆ. ಮನೆ ಊಟ ನೆನಪಿಗೆ ಬಂದಾಗ ಬ್ಯಾಚುಲರ್ಸ್ಗೆ ಇದಂತೂ ಒಂದು ಒಳ್ಳೆ ಬೆಸ್ಟ್ ವಿಡಿಯೋ ಆಗುತ್ತೆ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಲೇಟ್ ಮಾಡದೆ ಒನ್ ಬೈ ಒನ್ ರೆಸಿಪಿನ ನೋಡ್ಕೊಳ್ಳೋಣ. ಇವತ್ತು ನಾನು ನಿಮಗೆ ಅವರೆಕಾಳು ಮತ್ತು ಸೊಪ್ಪು ಹಾಕಿ ಮಾಡುವಂತಹ ಬಸ್ಸಾರು, ಅದು ಕೂಡ ಪಕ್ಕಾ ಹಳ್ಳಿ ಶೈಲಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಅದೇ ರೀತಿ ಪಲಾವ್ ರೆಸಿಪಿ, ನಾಟಿ ಪಲಾವ್, ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥ ಹುರುಳಿಕಾಳು ಸಾರು, ಜೊತೆಗೆ ಮುದ್ದೆ, ಹಾಗೆಯೇ ಪಕ್ಕಾ ಟೇಸ್ಟಿಯಾಗಿ ಈಸಿಯಾಗಿ ಮೊಟ್ಟೆ ಸಾಂಬಾರು. ಲೇಟ್ ಮಾಡ್ದಿರಾ ಒನ್ ಬೈ ಒನ್ ನೋಡ್ಕೊಳ್ಳೋಣ. ಮೊದಲನೇದಾಗಿ ಈ ಸಾಂಬಾರ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕುಕ್ಕರ್ನಲ್ಲಿ 1 ಬಟ್ಲಾಗುವಷ್ಟು ಹುರುಳಿಕಾಳನ್ನ ಹಾಕೋಬೇಕಾಗತ್ತೆ. ಇಷ್ಟು ಕ್ವಾಂಟಿಟಿಗೆ ನಮ್ಗೆ ಇಲ್ಲಿ ಒಂದು 3/4 ಕುಕ್ಕರ್ ಆಗುವಷ್ಟು ಸಾಂಬಾರ್ ಆಗುತ್ತೆ. ಈಗ ಇದನ್ನ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಹಾಕ್ಬಿಟ್ಟು ಒಂದು ಒಳ್ಳೆ ಸುವಾಸನೆ ಬರೋ ತನಕ ನಾವು ಹುರ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಸಾಂಬಾರ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಆದ್ರೆ ಕಡಿಮೆ ಉರಿನಲ್ಲಿನೇ ನಾವು ಹುರ್ಕೊಳ್ಬೇಕಾಗತ್ತೆ. ಆದಷ್ಟು ಎಲ್ರ ಮನೆಯಲ್ಲೂ ಈ ಹುರುಳಿಕಾಳು ಅನ್ನೋದು ಸ್ಟಾಕ್ ಇದ್ದೇ ಇರುತ್ತೆ. ಅಕಸ್ಮಾತ್ ಈ ಹುರುಳಿಕಾಳು ಇಲ್ಲ ಅಂದ್ರೆ ನೀವು ಇದ್ರ ಬದಲಾಗಿ ಹೆಸರು ಕಾಳಿನಲ್ಲಿ ಸಹ ಮಾಡ್ಕೊಳ್ಬಹುದು, ಚೆನ್ನಾಗಿರುತ್ತೆ. ಈ ತರ ಇದನ್ನ ಚೆನ್ನಾಗಿ ಹುರಿದಾದ ನಂತರ ಒಂದ್ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಮತ್ತೆ ಮಸಾಲೆಗೋಸ್ಕರ ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ, ಅದೇ ತರನೇ ಒಂದು ಅರ್ಧ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಮತ್ತೆ ಒಂದು ಚಿಕ್ಕ ಸೈಜಿಂದು ಟೊಮೊಟೊ ಹಣ್ಣು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೇನೆ ಮನೇಲಿ ಮಾಡಿರುವಂತಹ ಹೋಮ್ ಮೇಡ್ ಸಾಂಬಾರ್ ಪುಡಿನ ಹಾಕೊಳ್ಬೇಕು. ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ ಖಾರಕ್ಕೆ ನೋಡ್ಕೊಂಡು ನೀವು ಸಾಂಬಾರ್ ಪುಡಿನ ಹಾಕೊಳ್ಬಹುದು. ಹಾಗೇನೆ ಸ್ವಲ್ಪ ಹುಣಸೆ ಹಣ್ಣು, ಹಾಗೆ 1-2 ಬೆಳ್ಳುಳ್ಳಿ ಪೀಸ್ ಕೂಡ ಹಾಕೊಂಡು ಎಷ್ಟು ನೀರ್ ಬೇಕು ಅಷ್ಟು ನೀರ್ನ ಹಾಕೊಂಡು ನೈಸಾಗಿ ರುಬ್ಬಿ ಮಸಾಲೆನ ಪಕ್ಕಕ್ಕೆ ಇಟ್ಕೊಳ್ಳಿ. ನೀವು ಹೆಸರು ಕಾಳಿನಲ್ಲಿ ಸಾಂಬಾರ್ ಮಾಡೋದಾದ್ರೆ ಇಷ್ಟು ಮಸಾಲೆ ನಮ್ಗೆ ಬೇಕಾಗೋದಿಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಮಸಾಲೆ ರೆಡಿಯಾಗಿದ ನಂತರ ಒಂದು ಕುಕ್ಕರ್ನಲ್ಲಿ 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು, ಬಿಸಿಯಾಗಿದ ನಂತರ ಸ್ವಲ್ಪ ಸಾಸಿವೆ ಕಾಳು ಹಾಕೊಂಡು, ಸಿಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೇನೆ ಅರ್ಧ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡು ಇದನ್ನ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಟೋಟಲ್ ಆಗಿ ಒಂದು ಮೀಡಿಯಂ ಸೈಜಿನ ಈರುಳ್ಳಿನಲ್ಲಿ ಅರ್ಧ ಮಸಾಲೆ ರುಬ್ಬೋದಕ್ಕೆ, ಅರ್ಧ ಒಗ್ಗರಣೆಗೆ ಹಾಕೊಳ್ಳಿ. ಈರುಳ್ಳಿ ಈ ರೀತಿ ಫ್ರೈ ಆಗಿದ ನಂತರ ಇದಕ್ಕೆ 1 ಟೊಮೊಟೊ ಹಣ್ಣು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ. 1 ಟೊಮೊಟೊ ಹಣ್ಣು ನಾನು ಮಿಕ್ಸಿ ಜಾರಿಗೆ ಮಸಾಲೆಗೆ ಹಾಕೊಂಡಿದ್ದೀನಿ, ಒಂದೊಂದು ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಈಗ ಟೊಮೊಟೊ ಹಣ್ಣು ಕೂಡ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡಿ, ಆನಂತರ ಇದಕ್ಕೆ 1 ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದೇ ತರನೇ ಒಂದು ಬದನೆಕಾಯಿ ಕೂಡ ಈ ರೀತಿ ಕಟ್ ಮಾಡಿ ಹಾಕೊಳ್ಬೇಕು. ಮತ್ತೆ ಇದಕ್ಕೆ ನಾವು ಫಸ್ಟೇನೆ ಹುರಿದು ತೊಳೆದಿಟ್ಕೊಂಡಿರೋ ಈ ಹುರುಳಿಕಾಳನ್ನ ಹಾಕೋಬೇಕು. ಅದಾದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ, ಹಾಗೇನೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಈ ರೀತಿ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕದಿರ ಬರೀ ಹುರುಳಿಕಾಳಲ್ಲಾದ್ರೂ ಮಾಡ್ಕೊಳ್ಬಹುದು. ಮಸಾಲೆ ಜೊತೆಗೆ ಇದೆಲ್ಲಾನು ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಆದ ನಂತರ ಇದಕ್ಕೆ ನಾವು ನೀರ್ನ ಹಾಕೊಳ್ಬೇಕು. ಒಂದು 3/4 ಲೀಟರ್ ಆಗುವಷ್ಟು ನೀರ್ನ ಹಾಕೊಳ್ಳಿ. ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ನಮ್ಗೆ ತೆಳ್ಳಗೆ ಇರಬೇಕು, ಅದು ಬೆಂದು ನಮ್ಗೆ ಸ್ವಲ್ಪ ಗಟ್ಟಿ ಆಗತ್ತೆ. ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಸಾಂಬಾರ್ನ ಮಾಡ್ಕೊಂಡ್ಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ 3 ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ. ಮೀಡಿಯಂ ಫ್ಲೇಮ್ ನಲ್ಲಿ 3 ವಿಸಿಲ್ ಹಾಕಿಸ್ಕೊಂಡ್ರೆ ನಮ್ಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಸಾಂಬಾರ್ ಅನ್ನೋದು ಬೆಂದು ಚೆನ್ನಾಗಾಗತ್ತೆ. ಇದು ವಿಸಿಲ್ ಬಂದು ತಣ್ಣಗಾಗೋಷ್ಟರಲ್ಲಿ ಈಗ ನಾವು ಮುದ್ದೆ ಮಾಡ್ಕೊಳ್ಳೋಣ. ಮುದ್ದೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮುದ್ದೆ ಪಾತ್ರೆನ ತಗೊಳ್ಳಿ. ಸೊ ಯಾವ ಪಾತ್ರೆಯಲ್ಲಿ ನೀವು ಮುದ್ದೆ ಮಾಡ್ತೀರೋ ಆ ಪಾತ್ರೆನ ತಗೊಂಡದ್ರಲ್ಲಿ ಯಾವ್ದಾದ್ರು ಒಂದು ಬೌಲ್ ಅಳತೆನಲ್ಲಿ 1.5 ಬೌಲ್ ಆಗುವಷ್ಟು ನೀರ್ನ ಹಾಕೊಳ್ಳಿ. ನಾನಿಲ್ಲಿ ಕರೆಕ್ಟ್ ಮೆಜರ್ಮೆಂಟ್ಸ್ ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದ್ ಜಾಸ್ತಿ ಅಥವಾ ಒಂದ್ ಕಡಿಮೆ ಈ ತರದೇನು ಹಾಕೋದ್ ಬೇಡ. ಈ ರೀತಿ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೇನೆ ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ, 1 ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಯಾವ ಬೌಲ್ ಅಳತೆನಲ್ಲಿ ನೀರ್ನ ತಗೊಂಡಿದ್ದೀನಲ್ವಾ, ಅದೇ ಬೌಲ್ ಅಳತೆನಲ್ಲಿ 1 ಕಪ್ ತುಂಬಾ ನಾವು ರಾಗಿ ಹಿಟ್ಟನ್ನ ಹಾಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಮುದ್ದೆ ಅನ್ನೋದು ಗಟ್ಟಿಯಾಗಲ್ಲ, ಹಾಗೇನೆ ಮೆತ್ತುವ ಆಗಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. 1.5 ಕಪ್ನಷ್ಟು ನೀರಿಗೆ 1 ಕಪ್ನಷ್ಟು ರಾಗಿ ಹಿಟ್ಟು ಕರೆಕ್ಟ್ ಆಗಿ ಸರಿ ಹೋಗುತ್ತೆ. ಈಗ ಈ ನೀರ್ನ ನಾವು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ನೀರು ಈ ರೀತಿ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಆಗ ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದಕ್ಕೆ ನಾವು ರಾಗಿ ಹಿಟ್ಟನ್ನ ಹಾಕೊಳ್ಬೇಕು. ಮೊದಲು ಒಂದು ಅರ್ಧ ರಾಗಿ ಹಿಟ್ಟನ್ನ ಹಾಕೊಂಡು ಸುಮ್ಮನೆ ಮೇಲ್ಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ.
ಅರ್ಧಂಬರ್ಧ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಉಳಿದಿರೋ ರಾಗಿ ಹಿಟ್ಟು ಕೂಡ ಹಾಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಅಂತೂ ಮಿಕ್ಸ್ ಮಾಡಬಾರ್ದು. ಫಸ್ಟ್ ಒಂದು ಅರ್ಧ ಭಾಗ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕಡಿಮೆ ಉರಿ ಅಲ್ಲ ಹಾಗೇನೆ ಮೀಡಿಯಂ ಉರಿ ಅಲ್ಲ ಮಧ್ಯದಲ್ಲಿ ಇಟ್ಕೊಂಡು ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬಾ ಕಡಿಮೆ ಉರಿನೂ ಬೇಡ ಹಾಗೇನೆ ಮೀಡಿಯಂ ಉರಿ ಕೂಡ ಬೇಡ. ಮೀಡಿಯಂ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ. ಒಂದು 5 ನಿಮಿಷ ಆದ್ಮೇಲೆ ತೆಗೆದು ನೋಡಿ ನಮಗೆ ಆಲ್ಮೋಸ್ಟ್ ಚೆನ್ನಾಗಿ ಬೆಂದೋಗಿರತ್ತೆ. ಹೀಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಕೆಳಗಡೆಗೆ ಇಳಿಸ್ಕೊಂಡು ನಾವು ಇದನ್ನ ಚೆನ್ನಾಗಿ ತೊಳಸ್ಕೋಬೇಕಾಗತ್ತೆ. ಮುದ್ದೆ ಎಷ್ಟು ಚೆನ್ನಾಗಿ ತೊಳಸಿದ್ರೆ ನಮಗೆ ಅಷ್ಟು ಚೆನ್ನಾಗಿ ನಮಗೆ ಮುದ್ದೆ ಅನ್ನೋದು ರೆಡಿ ಆಗುತ್ತೆ. ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ತರ ನೋಡಿ ಚೆನ್ನಾಗಿ ತೊಳಸಾದ ನಂತರ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಕೈಗೆ ಒಂದು ಚೂರು ಕೂಡ ಅಂಟ್ತಾ ಇಲ್ಲ. ಈ ರೀತಿ ಅಂಟ್ತಾ ಇಲ್ಲ ಅಂದ್ರೆ ನಮಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಅದ್ರ ಮೇಲೆ ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ 2 ನಿಮಿಷ ಬಿಟ್ಬಿಡಿ. ಆಗ ಆ ಪಾತ್ರೆಗೆ ಏನ್ ಮುದ್ದೆ ಎಲ್ಲ ಇರುತ್ತೆ ಅದೆಲ್ಲಾನು ಸಹ ನೀಟಾಗಿ ಬಿಟ್ಕೊಳ್ಳುತ್ತೆ. ಒಂದ್ 2 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬಿಡಬೇಕು. ಅದಾದ್ಮೇಲೆ ನಾವು ಮುದ್ದೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಫಸ್ಟ್ ಈ ಕೋಳುಗಿರೋ ಮುದ್ದೆ ಎಲ್ಲಾನು ತೆಗೆದಾಕ್ಬಿಡಿ. ಆದಷ್ಟು ಮುದ್ದೆ ಕೋಲ್ನಲ್ಲೇ ನಾವು ತೊಳಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆ ನೀಟಾಗಿ ತೊಳಸ್ಕೋಬಹುದು. ಅದಾದ್ಮೇಲೆ ಈ ರೀತಿ ನೋಡಿ ಪಾತ್ರೆಯಲ್ಲಿ ಮುದ್ದೆ ಇದೆಯಲ್ಲ ಸೊ ಅದನ್ನ ಎತ್ಕೊಂಡ್ಬಿಟ್ಟು ಈ ರೀತಿ ನಾವು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ರಿವರ್ಸ್ ಅಲ್ಲಿ ಹಾಕೊಂಡ್ಬಿಟ್ರೆ ನಮ್ಗೆ ನೀಟಾಗಿ ಮುದ್ದೆ ಎಲ್ಲಾನು ಸಹ ಬಂದ್ಬಿಡತ್ತೆ. ಈಗ ಆ ಮುದ್ದೆ ಪಾತ್ರೆಯಲ್ಲಿ ಏನ್ ಮುದ್ದೆ ಉಳ್ಕೊಂಡಿರುತ್ತೆ ಅದೆಲ್ಲನೂ ತೆಗೆದಾಕ್ಬಿಡಿ. ಅದಾದ್ಮೇಲೆ ಮುದ್ದೆ ಪಾತ್ರೆ ಅನ್ನೋದು ತಣ್ಣಗೆ ಆಗ್ತೀರಾ ಈ ರೀತಿ ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ಬೇಕು. ಮತ್ತೆ ನಾವು ಮುದ್ದೆ ಮಾಡಿ ಅದರಲ್ಲೇ ಹಾಕೊಂಡ್ರೆ ಚೆನ್ನಾಗಿ ಬಿಸಿ ಬಿಸಿಯಾಗಿರುತ್ತೆ. ಈಗ ಕೈನ ನೀರಲ್ಲಿ ಹತ್ಕೊಂಡು ಈ ರೀತಿ ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಈ ರೀತಿ ಕೌಂಟರ್ ಟಾಪ್ ಮೇಲೆ ಹಾಕೊಂಡು ನಾದ್ಕೊಂಡ್ರೆ ನಮ್ಗೆ ನೀಟಾಗಿ ನಾದ್ಕೊಳ್ಬಹುದು. ಈ ತರ ಆಪ್ಷನ್ ಇಲ್ಲ ಅಂದ್ರೆ ನೀವು ವುಡನ್ ಮನೆ ಮೇಲೆ ಅಥವಾ ಒಂದು ಅಗಲ ಇರುವಂತಹ ಒಂದು ಸ್ಟೀಲ್ ಪ್ಲೇಟ್ ಮೇಲೆ ಆಗ್ಲಿ ಹಾಕಿ ಮಾಡ್ಕೊಳ್ಬಹುದು. ಈ ತರ ಇದನ್ನ ಚೆನ್ನಾಗಿ ನಾದ್ಕೊಂಡು ಆನಂತರ ಈ ರೀತಿ ನಾವು ಮುದ್ದೆನ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಯಾವ ಸೈಜ್ಗೆ ಬೇಕೋ ಮುದ್ದೆ ನೋಡ್ಕೊಂಡು ಆ ಸೈಜ್ಗೆ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಳ್ಳಿ. ಮುದ್ದೆ ಅನ್ನೋದು ಎಲ್ಲೂ ಸಹ ಗಂಟಿಲ್ದಂಗೆ ನೀಟಾಗಿ ಬೆಂದು ನಮ್ಗೆ ಪರ್ಫೆಕ್ಟ್ ಆಗಿ ರೆಡಿ ಆಗತ್ತೆ. ಅಕಸ್ಮಾತ್ ನಿಮ್ಗೆ ಮುದ್ದೆ ಅನ್ನೋದು ಇನ್ ಸ್ವಲ್ಪ ಮೆತ್ತಿಗೆ ಬೇಕು ಅನ್ನೋದಾದ್ರೆ ಹಿಟ್ಟನ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಷ್ಟೇ. ನೋಡಿರಲ್ವಾ ಮುದ್ದೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಈಗ ಈ ಮುದ್ದೆ ಆಗೋಷ್ಟರಲ್ಲಿ ನಮ್ಗೆ ಸಾಂಬಾರ್ ಕೂಡ ಸೂಪರ್ ಆಗಿ ರೆಡಿ ಆಗಿರುತ್ತೆ. ವಿಸಿಲ್ ಎಲ್ಲ ಬಿಟ್ಕೊಂಡು ನೀಟಾಗಿ ಆಗಿರುತ್ತೆ. ನೋಡ್ಬೋದು ನೀವು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮ್ಗೆ ಸಾಂಬಾರ್ ಕೂಡ ರೆಡಿ ಆಗಿದೆ. ಇನ್ನು ಬೇಯಿಸೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ಬೆಂದಿದೆ ಕೂಡ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಉಪ್ಪು ಆಗ್ಲಿ ಈ ತರದ್ ಏನಾದ್ರು ಕಡಿಮೆ ಅಂತ ಅನ್ಸಿದ್ರೆ ಹಾಕೊಳ್ಬಹುದು. ಹಾಗೆ ಇನ್ ಸ್ವಲ್ಪ ತೆಳುವಾಗಿದೆ ಅನ್ನೋದಾದ್ರೆ ಇನ್ ಸ್ವಲ್ಪ ಕುದಿಸ್ಕೊಂಡ್ರೆ ನಮ್ಗೆ ಪರ್ಫೆಕ್ಟ್ ಸಾಂಬಾರ್ ರೆಡಿ ಆಗತ್ತೆ. ಫೈನಲ್ ಆಗಿ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿ ಊಟ ಮಾಡಿ ಸೂಪರ್ ಆಗಿರತ್ತೆ. ನೋಡಿದ್ರಲ್ವಾ ಎಷ್ಟು ಸಕ್ಕದಾಗಿ ನಮಗೆ ಈ ಹುರುಳಿಕಾಳು ಸಾರು ಜೊತೆಗೆ ಮುದ್ದೆ ಅಂತೂ ರೆಡಿಯಾಗಿದೆ. ಈ ಥರ ಮಾಡ್ಕೊಂಡು ತಿನ್ನಿ, ನಿಮಗೆ ತುಂಬಾ ಇಷ್ಟ ಆಗಿಬಿಡುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಕೂಡ ಆಗುತ್ತೆ ಅಲ್ವಾ. ಈಗ ನೆಕ್ಸ್ಟಾಗಿ ನಾವು ನಾಟಿ ಪಲಾವ್ ರೆಸಿಪಿ ಪಕ್ಕ ಹಳ್ಳಿ ಶೈಲಿ ಸಖತ್ ಟೇಸ್ಟಿ ಬರುತ್ತೆ. ಫಸ್ಟಾಗಿ ನಾವು ಈ ರೀತಿ ಒಂದು ಬೌಲ್ ತಗೊಂಡದ್ರಲ್ಲಿ ಯಾವುದಾದ್ರೂ ಒಂದು ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಸಿ ಇಟ್ಕೊಳ್ಳಿ. ಸೊ ಈ 1 ಕಪ್ ಆಗುವಷ್ಟು ಅಕ್ಕಿನಲ್ಲಿ ಇಬ್ರು ಹೊಟ್ಟೆ ತುಂಬ ತಿನ್ಬೋದು. ಸೊ ಹೀಗೆ ಇದಕ್ಕೆ ತಕ್ಕಷ್ಟು ನಾವು ಮಸಾಲೆ ರುಬ್ಕೊಳ್ಬೇಕಾಗತ್ತೆ. ಮಸಾಲೆಗೋಸ್ಕರ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಲೈಟಾಗಿ ಸಿಪ್ಪೆ ಬಿಡಿಸಿ ಹಾಕಿ ಒಂದು ಮಿಕ್ಸಿ ಜಾರ್ನಲ್ಲಿ, ಮತ್ತೆ ಇದಕ್ಕೇನೆ 1 ಇಂಚ್ ಆಗುವಷ್ಟು ಶುಂಠಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ, ಮತ್ತೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಇಷ್ಟನ್ನ ಸೇರಿಸ್ಕೊಂಡು ನೈಸಾಗಿ ಮಸಾಲೆನ ರುಬ್ಬಿ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಸೊ ಈ ಮಸಾಲೆ ಹಾಕೋದ್ರಿಂದ ನಮಗೆ ಆ ನಾಟಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಆಗಿ ಡ್ರೈ ಮಸಾಲೆ ಪುಡಿ ಎಲ್ಲ ಹಾಕಿ ಮಾಡೋದಕ್ಕಿಂತ ಈ ರೀತಿ ಗ್ರೈಂಡ್ ಮಾಡಿ ನಾವು ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಈಗ ನೆಕ್ಸ್ಟ್ ಪಲಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕುಕ್ಕರ್ನಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಮಸಾಲೆನ ಹಾಕ್ಕೊಳ್ಬೇಕು. ಈ ಪಲಾವ್ ಎಲೆ, ಚಕ್ಕೆ, ಲವಂಗ, ನಕ್ಷತ್ರದ ಹೂವು, ಸೋಂಪು, ಅದೇ ರೀತಿ ಒಂದು ಮರಾಠಿ ಮೊಗ್ಗನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದಕ್ಕೆ 1 ಈರುಳ್ಳಿನ ಈ ರೀತಿ ದಪ್ಪ ಸೈಜಿನ ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ತರ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾವು ಫಸ್ಟ್ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನ ಹಾಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ.
ಸೊ ಈ ರೀತಿ ಆ ಹಸಿ ಸ್ಮೆಲ್ ಎಲ್ಲಾನು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಇದಕ್ಕೆ ಈಗ ನಾವು ತರಕಾರಿನ ಹಾಕೊಳ್ಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ಎಲ್ಲ ಮಿಕ್ಸ್ ತರಕಾರಿನ ಹಾಕೊಳ್ತಾ ಇದ್ದೀನಿ. ಬೀನ್ಸ್ ಮತ್ತೆ ಕ್ಯಾರೆಟ್ ಹಾಗೆ ನೌಕಲ್ಲು ಮತ್ತೆ ಕಾಲಿಫ್ಲವರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ತರಕಾರಿನ ಹಾಕೊಂಡು ಮತ್ತೆ ಒಂದು ಅರ್ಧ ಟೊಮೊಟೊ ಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು, ಹಾಕ್ಲೇಬೇಕು ಅಂತ ಏನೂ ಇಲ್ಲ. ಆನಂತರ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ 1 ಟೀ ಸ್ಪೂನ್ ತುಂಬ ಧನಿಯಾ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು 4-5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ 1 ಕಪ್ ಆಗುವಷ್ಟು ಅಕ್ಕಿಗೆ 2 ಕಪ್ನಷ್ಟು ತರಕಾರಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೇನೆ ನೀವು ಅಕ್ಕಿ ಜಾಸ್ತಿ ತಗೊಳ್ಳದಷ್ಟು ತರಕಾರಿ ಕೂಡ ಜಾಸ್ತಿ ಹಾಕೊಳ್ಬೇಕು. ಮತ್ತೆ ಇದ್ರ ಜೊತೆಗೆ ನೀವು ಬೇಕು ಅಂತಂದ್ರೆ ಹಸಿ ಬಟಾಣಿ ಇಂಥದ್ದು ಕೂಡ ಸೇರಿಸ್ಕೊಳ್ಬಹುದು. ಸೊ ಈ ರೀತಿ ಒಂದು 4-5 ನಿಮಿಷ ತರಕಾರಿನ ಫ್ರೈ ಮಾಡ್ಕೊಂಡಿದ ನಂತರ ಹೀಗೆ ಇದಕ್ಕೆ ನಾವು ನೀರನ್ನ ಸೇರಿಸ್ಕೊಳ್ಬೇಕು. 1 ಕಪ್ ಆಗುವಷ್ಟು ಅಕ್ಕಿಗೆ 2 ಕಪ್ ಆಗುವಷ್ಟು ನೀರು ಸಾಕಾಗತ್ತೆ. ಸ್ವಲ್ಪ ನಿಮ್ಗೆ ಮೆತ್ತಿಗೆ ಬೇಕು ಅಂತಂದ್ರೆ ಇನ್ನ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೊಳ್ಳಿ. ಸ್ವಲ್ಪ ಪಲಾವ್ ಇಂಥದ್ದೆಲ್ಲ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಯಾವ ತರ ಬೇಕೋ ಉದುರುದ್ರಾಗ್ಬೇಕಾ ಅಥವಾ ಮೆತ್ತಗ್ ಬೇಕಾ ಅಂತ ನೋಡ್ಕೊಂಡು ನೀರನ್ನ ಹಾಕೋಬೇಕಾಗತ್ತೆ. ಆನಂತರ ಇದಕ್ಕೆ ನಾವು ಫಸ್ಟ್ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈ ನೀರನ್ನ ಕುದಿಯಕ್ಕೆ ಬಿಡಬೇಕು. ನೀರು ಕುದಿಯುವಾಗ ಒಂದ್ಸತಿ ರುಚಿ ನೋಡಿಕೊಂಡು ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕೊಂಡ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಿಲ್ ಹಾಕಿಸ್ಕೊಳ್ಳಿ. ಅಥವಾ ನೀವು ಹಾಗೇನೆ ಕುಕ್ಕರ್ ಮುಚ್ಚಲ ಮುಚ್ಚಿದಿರಾ ಒಂದು ಪ್ಲೇಟ್ನ ಮುಚ್ಚಿ ಆದ್ರೂ ಓಪನ್ ಪಾತ್ರೆ ಎಲ್ಲಾದ್ರೂ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಯಾವ ತರ ಇಷ್ಟ ಇದ್ರೆ ಆ ತರ ಮಾಡ್ಕೊಳ್ಳಿ. ಸೊ ನಂತರ ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬೌಲಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕೊಂಡು ಸ್ವಲ್ಪ ಈರುಳ್ಳಿ ಅದೇ ರೀತಿ ಸ್ವಲ್ಪ ಟೊಮೊಟೊ ಹಣ್ಣು ಮತ್ತೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕೊಂಡು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತಂದ್ರೆ ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ಬಹುದು. ಅಷ್ಟೇ ನಮ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಬೇಕಾ ಅಥವಾ ತೆಳ್ಳಗೆ ಬೇಕಾ ಅಂತ ನೋಡ್ಕೊಂಡು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಮೊಸರು ಬಜ್ಜಿ ಅನ್ನೋದು ರೆಡಿ ಆಗತ್ತೆ. 1-2 ವಿಸಿಲ್ ಆದ್ಮೇಲೆ ಮತ್ತೆ ಆ ವಿಸಿಲ್ ಎಲ್ಲ ಬಿಟ್ಕೊಂಡಿದ ನಂತರ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದಲ್ವಾ ಎಷ್ಟು ಸೂಪರ್ ಆಗಿ ನಮಗೆ ಪಲಾವ್ ಅನ್ನೋದು ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಇದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಅಷ್ಟೇ ನಮಗೆ ಘುಮ ರುಚಿಯಾದ ಪಲಾವ್ ಅಂತೂ ರೆಡಿ ಆಗಿಬಿಟ್ಟಿದೆ. ಲಂಚ್ ಬಾಕ್ಸಿಗೆ ಎತ್ಕೊಂಡು ಹೋಗಿ ತುಂಬಾ ಇಷ್ಟ ಆಗುತ್ತೆ. ಈಗ ನೆಕ್ಸ್ಟ್ ನಾವು ಮೊಟ್ಟೆ ಸಾಂಬಾರ್, ಅದು ಕೂಡ ಹಳ್ಳಿ ಕಡೆ ಮಾಡುವಂತಹ ರೀತಿಯಲ್ಲಿ ಆಲೂಗಡ್ಡೆ ಹಾಕಿ ಮಾಡುವಂತಹ ಈ ಮೊಟ್ಟೆ ಸಾಂಬಾರ್. ಸೊ ಮೊದಲನೇದಾಗಿ ನಾವು ಈ ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಆಲೂಗಡ್ಡೆನ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಆಲೂಗಡ್ಡೆ ಹಾಕಿ ನಾವು ಈ ಮೊಟ್ಟೆ ಸಾಂಬಾರನ್ನ ಮಾಡ್ಕೊಳ್ತೀವಿ. ನಾನಿಲ್ಲಿ ದೊಡ್ಡ ಸೈಜಿಂದು 2 ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ರುಚಿಗೆ ತగ్గಷ್ಟು ಉಪ್ಪು ಕೂಡ ಹಾಕ್ಕೊಂಡು ಬೇಯೋದಕ್ಕೆ ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿಸ್ಕೊಳ್ತೀನಿ. 2 ವಿಸಿಲ್ ಆದ ನಂತರ ನೀವು ನೋಡ್ಬೋದು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಹೀಗಿದು ತಣ್ಣಗಾದ ನಂತರ ಸಿಪ್ಪೆನ ತೆಗೆದಾಕ್ಬಿಟ್ಟು ಈ ರೀತಿ ವಿಡದಲ್ಲಿ ತುರಿಸಿರೋ ಹಾಗೆ ನಾವು ಇದನ್ನು ಹಿಸ್ಕೋಬೇಕಾಗತ್ತೆ. ತುಂಬ ನುಣ್ಣದಾಗಿ ಹಿಸ್ಕೋದಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ದೊಡ್ಡದಾಗಿ ನಾವು ಇದನ್ನ ಪೀಸಸ್ ಆಗಿ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನ ಒಂಚೂರು ಮ್ಯಾಶ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ನಾನಿಲ್ಲಿ 4 ಮೊಟ್ಟೆ ತಗೊಂಡಿದ್ದೀನಿ. ಸೊ ನೀವು ಜಾಸ್ತಿ ಕ್ವಾಂಟಿಟಿ ಎಲ್ಲ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಮೊಟ್ಟೆ ಕೂಡ ತಗೊಳ್ಬೋದು. ಹೀಗೆ ಈ ಸಾರಿಗೆ ಮಸಾಲೆ ರುಬ್ಬೋದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ಒಂದು 1/4 ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದೇ ಥರನೇ 1 ಈರುಳ್ಳಿನ ಕಟ್ ಮಾಡಿ ಹಾಕಿ, ಹಾಗೆಯೇ ಚಿಕ್ಕದಾದರೆ 2 ಹಾಗೆ ದೊಡ್ಡದಾದರೆ 1 ಟೊಮೊಟೊ ಅನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ. 1 ಇಂಚ್ ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕಿ, ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ ಯಾವುದಾದ್ರೂ ಹಾಕ್ಕೊಳ್ಬೋದು. ಹಾಗೆಯೇ ಒಂದು ಅರ್ಧ ಇಂಚ್ ಆಗುವಷ್ಟು ಚಕ್ಕೆ, ಒಂದು 5-6 ಲವಂಗ ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗಸಗಸೆ, ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ. ಈ ಗಸಗಸೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆಯೇ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಎಷ್ಟು ನೀರು ಬೇಕೋ ನೋಡಿಕೊಂಡು ಈ ರೀತಿ ಮಸಾಲೆ ಪೇಸ್ಟ್ನ ರುಬ್ಬಿ ಪಕ್ಕೆತ್ತಿಟ್ಕೊಳ್ಳಿ. ಈಗ ಸಾರು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆ ಅಥವಾ ಈ ರೀತಿ ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡೋದಕ್ಕೆ ಬಿಸಿಯಾಗಿದ್ದ ನಂತರ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಈ ರೀತಿ ಫ್ರೈ ಆಗಿದ ನಂತರ ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಮಸಾಲೆ ಎಲ್ಲ ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನಾವು ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಹಾಗಾಗಿ ಒಂದೊಂದು ಸರಿ ಓಪನ್ ಮಾಡಿಬಿಟ್ಟು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಒಂದು 5 ನಿಮಿಷ ಆದಮೇಲೆ ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು, ಯಾಕಂದರೆ ನಾವು ಬೇಯಿಸಿರೋ ಆಲೂಗಡ್ಡೆ ಹಾಕ್ತೀವಲ್ವ, ಸೊ ಆಗ ಸ್ವಲ್ಪ ಗಟ್ಟಿಯಾಗತ್ತೆ ಸಾರು. ಸೊ ಹಾಗಾಗಿ 1 ಲೀಟರ್ನಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಮಗೆ ಇರಬೇಕು ಸಾರು ಅನ್ನೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 4-5 ನಿಮಿಷ ಮಸಾಲೆನ ಚೆನ್ನಾಗಿ ರೀತಿ ಕುದಿಸ್ಕೊಳ್ಳಿ. ಈ ರೀತಿ ನಮಗೆ ಲೈಟಾಗಿ ಆಯಿಲ್ ಕೂಡ ಬಿಡ್ತಾ ಬರುತ್ತೆ. ಈ ಸ್ಟೇಜ್ನಲ್ಲಿ ನಾವು ಇದಕ್ಕೆ ಈ ಆಲೂಗಡ್ಡೆನ ಹಾಕ್ಕೊಳ್ಬೇಕು. ಆಲೂಗಡ್ಡೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ನೋಡ್ಬೋದು ಆಲೂಗಡ್ಡೆ ಅನ್ನೋದು ಈ ರೀತಿ ಸ್ವಲ್ಪ ದೊಡ್ಡದಾಗಿ ನಾವು ಹಿಸ್ಕಿ ಹಾಕ್ಕೊಳ್ಬೇಕು. ತುಂಬ ನುಣ್ಣಕ್ಕೆ ಮಾಡೋದಕ್ಕೆ ಹೋಗಬೇಡಿ, ತುಂಬ ಗಟ್ಟಿಯಾಗಿಬಿಡುತ್ತೆ ಸಾರು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 3-4 ನಿಮಿಷ ನಾವು ಕುದಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಒಂದು 4 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಸತಿ ರುಚಿನ ನೋಡ್ಕೊಳ್ಳಿ. ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಹಾಕ್ಕೋಬೋದು. ಮತ್ತು ನಾವು ಮೊಟ್ಟೆ ಹಾಕಿದ್ದಾದಮೇಲೆ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈಗ ಒಂದು ಸತಿ ರುಚಿನ ನೋಡ್ಕೊಳ್ಳಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ಸಾರಿಂದು. ಸೊ ಈ ಥರ ಇದೆ, ತುಂಬ ತೆಳ್ಳಗಿಲ್ಲ ಹಾಗೆ ತುಂಬ ಗಟ್ಟಿಯಾಗಿ ಕೂಡ ಇಲ್ಲ. ಈ ರೀತಿ ಇದ್ದರೆ ನಮಗೆ ಸಾರು ಕೂಡ ಚೆನ್ನಾಗಾಗತ್ತೆ. ಅಕಸ್ಮಾತ್ ನಿಮಗೆ ತುಂಬ ಗಟ್ಟಿಯಾಗೋಯ್ತು ಅನ್ನೋದಾದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ಕುದಿಸ್ಕೊಳ್ಳಿ. ಈಗ ಇದಕ್ಕೆ ನಾವು ಮೊಟ್ಟೆನ ಬಿಡಬೇಕು. ಈ ರೀತಿ ಒಂದು ಬಟ್ಲಿಗೆ ಮೊಟ್ಟೆನ ಹಾಕ್ಕೊಂಡು ಈ ರೀತಿ ಅಲ್ಲಲ್ಲಿ ಒಂದೊಂದು ಮೊಟ್ಟೆನ ಬಿಡಬೇಕಾಗತ್ತೆ. ಮೊಟ್ಟೆನ ಬಿಡೋ ಟೈಮಲ್ಲಿ ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಂಬಿಡಿ. ಈ ರೀತಿ ಅಲ್ಲಲ್ಲಿ ಒಂದೊಂದು ಮೊಟ್ಟೆನ ಬಿಡಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ಒಂದು 5 ನಿಮಿಷಗಳ ಕಾಲ ನಾವು ಇದನ್ನು ಹಾಗೆ ಬಿಟ್ಬಿಡ್ಬೇಕಾಗತ್ತೆ. ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಜಸ್ಟ್ ಲೈಟಾಗಿ ಅದನ್ನ ಮಿಕ್ಸ್ ಮಾಡಬೇಕಷ್ಟೇ. ಈ ಥರ 4 ಮೊಟ್ಟೆನೂ ಲೈಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ. ಸೊ ಲೋ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ನಾನು ಇದನ್ನ ಬೇಯಿಸ್ಕೊಂಡಿದ್ದೀನಿ. ಆನಂತರ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡ್ಬೋದು ನೀವು, ಮೊಟ್ಟೆ ಸಾಂಬಾರು ಅನ್ನೋದು ಸೂಪರಾಗಿ ರೆಡಿಯಾಗಿರುತ್ತೆ. ಕನ್ಸಿಸ್ಟೆನ್ಸಿ ಕೂಡ ನಮಗೆ ಪರ್ಫೆಕ್ಟಾಗಿದೆ. ಸ್ವಲ್ಪ ತಣ್ಣಗಾದ ನಂತರ ಕೂಡ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಸೂಪರಾಗಿ ನಮಗೆ ಮೊಟ್ಟೆ ಸಾರು ಅನ್ನೋದು ರೆಡಿಯಾಗಿದೆ. ಈ ರೀತಿ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿದ್ರಲ್ವಾ, ಅಷ್ಟೇ ನಮಗೆ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ಈಗ ಕೊನೆಯದಾಗಿ ಅವರೆಕಾಳು ಮತ್ತು ಸೊಪ್ಪು ಹಾಕಿ ಬಸ್ಸಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ಅವರೆಕಾಳನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿ ನಾನಿಲ್ಲಿ 1 ಬೌಲ್ ಆಗುವಷ್ಟು ಅವರೆಕಾಳನ್ನ ತಗೊಂಡು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಇದಕ್ಕೆ ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೊಮೊಟೊ ಹಣ್ಣು, ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 4 ಅಥವಾ ಒಂದು 5 ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 3/4 ಭಾಗ ಬೇಯೋ ತನಕ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಬೇಗನೆ ಬೆಂದೋಗ್ಬಿಡತ್ತೆ. ಇದು ಬೇಯೋಷ್ಟರಲ್ಲಿ ಇನ್ನೊಂದು ಕಡೆ ನಾವು ಈರುಳ್ಳಿ ಹಾಗೆ ಈ ಬೆಳ್ಳುಳ್ಳಿನ ಸುಟ್ಕೋಬೇಕಾಗತ್ತೆ. ಈ ರೀತಿ ನಾವು ಸುಟ್ಟಿ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿ ಬರುತ್ತೆ ಸಾರಂತೂ. ಒಂದ್ಸತಿ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಈ ರೀತಿ ಚೆನ್ನಾಗಿ ಸುಟ್ಕೋಬೇಕು. ಅದು ಕೂಡ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲೇ ಸುಟ್ಕೊಳ್ಳಿ, ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಬೇಯಬೇಕು ಒಳಗಡೆ. ಬೆಳ್ಳುಳ್ಳಿ ಅಂತೂ ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ. ನೋಡಿಕೊಂಡು ಇದನ್ನ ಈ ರೀತಿ ಸುಟ್ಕೊಂಡು ತಗೋಬೇಕು. ಈ ರೀತಿ ಸುಟ್ಟಿದ್ದಾದ್ಮೇಲೆ ತಣ್ಣಗಾದ ನಂತರ ಆ ಹೊಟ್ಟೆಲ್ಲ ತೆಗೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ. ನಾನಿಲ್ಲಿ ನಿಮಗೆ ಅವರೆಕಾಳನ್ನ ಒಂದು 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಒಂದು 3/4 ಭಾಗ ಬೆಂದಿದೆ. ಸೊ ಈಗ ಇದರಲ್ಲಿ ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತು ಹಸಿಮೆಣಸಿನಕಾಯಿನ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಸೊ ನಾವು ಮಸಾಲೆ ರುಬ್ಬೋದಕ್ಕೆ ಹಾಕೊಳ್ತೀವಿ. ಈಗ ಮತ್ತೆ ಈ ಅವರೆಕಾಳು ಜೊತೆಗೆ ನಾನಿಲ್ಲಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದಂಟು ಸೊಪ್ಪನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಬೇಕು ಅಂತಂದರೆ ಸಬ್ಸಿಗೆ ಸೊಪ್ಪು, ಅದೇ ರೀತಿ ನುಗ್ಗೆ ಸೊಪ್ಪು ಇಂಥದ್ದು ಕೂಡ ಸೇರಿಸಿ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈ ರೀತಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿನ ಕಟ್ಟೆ ತಗೊಂಡಿದ್ದೀನಿ. ಸೊಪ್ಪು ಇಷ್ಟೇ ಹಾಕ್ಕೋಬೇಕು ಅಂತ ಏನೂ ಇಲ್ಲ. ಸೊ ನಿಮ್ಗೆ ಯಾವುದು ಕಾಳು ಜಾಸ್ತಿ ಇದ್ರೆ ಅದನ್ನೇ ಹಾಕ್ಕೊಳ್ಳಿ, ಅಥವಾ ಸೊಪ್ಪು ಜಾಸ್ತಿ ಇಷ್ಟ ಇದ್ರೆ ಅದನ್ನೇ ಜಾಸ್ತಿ ಆದರೂ ಹಾಕ್ಕೊಳ್ಬೋದು, ಹೆಂಗಾದರೂ ಸರಿ. ಸೊಪ್ಪೆಲ್ಲ ಈ ರೀತಿ ಹಾಕೊಂಡ್ಬಿಟ್ಟು ಒಂದು 5 ನಿಮಿಷ ನಾವು ಇದನ್ನ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಒಂದ್ಸತಿ ಮಿಕ್ಸ್ ಮಾಡಿ ಕೊಟ್ಬಿಡಿ. ಸೊ ಒಂದು 5 ನಿಮಿಷ ಒಳಗಡೆ ಬೆಂದೋಗ್ಬಿಡತ್ತೆ. ನಾನಿಲ್ಲಿ ನಿಮಗೆ ಒಂದು 5 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಸೊ ಕಾಳು ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಚೆನ್ನಾಗಿ ಸಾಫ್ಟಾಗಿ ಪ್ರೆಸ್ ಆಗಬೇಕು. ಹಾಗೆ ಸೊಪ್ಪುಗಳನ್ನು ಬೆಂದೋಗ್ಬಿಟ್ಟಿರತ್ತೆ, ನೋಡೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಈ ರೀತಿ ಎರಡೂ ಸಹ ಬೆಂದ ನಂತರ ಹೀಗಿದ್ರಲ್ಲಿ ಒಂದು ಅರ್ಧ ಸೌಟ್ ಆಗುವಷ್ಟು ಈ ಬೆಂದಿರೋ ಕಾಳು ಮತ್ತು ಸೊಪ್ಪು ಇದನ್ನ ತಗೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಮಸಾಲೆ ರುಬ್ಬೋದಕ್ಕೆ.
ಈಗ ಇದನ್ನ ಎತ್ಕೊಂಡ್ಬಿಟ್ಟು ಈ ರೀತಿ ನಾವು ಸಪ್ರೇಟ್ ಮಾಡ್ಕೋಬೇಕು. ಅದರಲ್ಲಿರೋ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಈ ರೀತಿ ನಾವು ಈ ನೀರಿನಲ್ಲಿ ಸಾರನ್ನ ಮಾಡ್ಕೊಳ್ತೀವಿ, ಹಾಗೆ ಇದರಲ್ಲಿ ನಾವು ಪಲ್ಯನ ಮಾಡ್ಕೊಳ್ತೀರಿ. ಸೊ ಇದು ಸೊಪ್ಪು ಮತ್ತು ಕಾಳು ಪೂರ್ತಿಗೆ ತಣ್ಣಗಾದ ನಂತರ ನೀರೆಲ್ಲನೂ ಸಹ ಚೆನ್ನಾಗಿ ಹಿಂಡಿ ಪಕ್ಕೆ ಇಟ್ಕೊಳ್ಬೇಕು ಪಲ್ಯಕ್ಕೆ. ಈಗ ಫಸ್ಟ್ ನಾವು ಸಾರಿಗೆ ಮಸಾಲೆ ರುಬ್ಕೊಳ್ಳೋಣ. ಹಾಗಾಗಿ ಈ ರೀತಿ ಒಂದು ಚಿಕ್ಕ ಕಡಾಯಿನಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸು ಇವೆರಡೂ ಸಹ ಹಾಕ್ಕೊಂಡ್ಬಿಟ್ಟು ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡು ತಗೊಳ್ಳಿ. ಈ ರೀತಿ ನಾವು ಸ್ವಲ್ಪ ಹುರಿದು ಮಾಡೋದ್ರಿಂದ ರುಚಿಯಾಗಿ ಬರುತ್ತೆ ಸಾರು. ಈ ಥರ ಸ್ವಲ್ಪ ಬೆಚ್ಚಗಾದ ನಂತರ ಇದು ಕೂಡ ಎತ್ಕೊಂಡು ಈ ರೀತಿ ನೋಡಿ ಈ ಪ್ಲೇಟ್ಗೆ ಹಾಕ್ಕೊಳ್ಬೇಕು. ನಾವು ಇಲ್ಲಿ ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕಾಳು ಮತ್ತು ಸೊಪ್ಪು ಇಷ್ಟನ್ನ ಹಾಕ್ಕೊಂಡಿದ್ದೀವಿ. ಮತ್ತು ಅದ್ರ ಜೊತೆಗೆ ಒಂದು ಸುಟ್ಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಾಗೆ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕಾಯಿ ತುರಿ, ಹಾಗೆ ನಾವು ಹುರ್ಕೊಂಡಿರೋ ಜೀರಿಗೆ ಮತ್ತು ಮೆಣಸು, ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂದು 4-5 ಪೀಸ್ ಆಗುವಷ್ಟು ಹಸಿ ಬೆಳ್ಳುಳ್ಳಿ, ಹಾಗೆಯೇ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು. ಸೊ ಇಷ್ಟೆಲ್ಲ ಹಾಕ್ಕೊಂಡು ನೈಸಾಗಿ ರುಬ್ಬಿ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ಈ ಪ್ಲೇಟಲ್ಲಿ ಏನೇನು ಕಾಣಿಸ್ತಿದೆಯೋ ಸೊ ಅದೆಲ್ಲನೂ ಸಹ ಹಾಕ್ಕೊಂಡು ನೈಸಾಗಿ ರುಬ್ಬಿದಾದ್ಮೇಲೆ ನಮಗೆ ಮಸಾಲೆ ರೆಡಿ ಆಗುತ್ತೆ. ಈಗ ನಾವು ಸಾರಿಗೆ ಒಗ್ಗರಣೆಗೋಸ್ಕರ ಒಂದು ಪಾತ್ರೆಯಲ್ಲಿ ಅಥವಾ ಕಡಾಯಿನಲ್ಲಿ 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಸ್ವಲ್ಪ ಸಾಸಿವೆನೆ ಹಾಕ್ಕೊಂಡು ಫ್ರೈ ಆದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಂದು 4-5 ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಜಸ್ಟ್ ಕ್ರಷ್ ಮಾಡಿ ಹಾಕ್ಕೊಂಡ್ಬಿಟ್ಟು ಫ್ರೈ ಆದ ನಂತರ ಇದಕ್ಕೆ ನಾವು ರುಬ್ಬಿಟ್ಟಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಬೇಕು. ಈ ಥರ ಮಸಾಲೆ ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾವು ಈ ಸೊಪ್ಪು ಮತ್ತು ಕಾಳನ್ನ ಬೇಯಿಸ್ಕೊಂಡಿದ್ದೀವಲ್ಲ, ಸೊ ಆ ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಆ ನೀರನ್ನ ಇದಕ್ಕೆ ನಾವು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದ್ಸತಿ ಕುದಿಯೋಕ್ಕೆ ಶುರು ಆಗಿದ ನಂತರ ರುಚಿ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕ್ಕೊಳ್ಬೋದು. ಸೊ ಹಾಕ್ಕೊಂಡು ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಬಸ್ಸಾರು ರೆಡಿ ಆಗುತ್ತೆ. ಸೂಪರ್ ಆಗಿರುತ್ತೆ, ಟೇಸ್ಟ್ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ. ಬಿಸಿ ಬಿಸಿ ಮುದ್ದೆಗಂತೂ ಸೂಪರ್ ಆಗಿರುತ್ತೆ. ಈಗ ನೆಕ್ಸ್ಟ್ ನಾವು ಆ ಸೊಪ್ಪು ಮತ್ತು ಕಾಳಿಗೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಈಗ ಈ ರೀತಿ ಒಂದು ಕಡಾಯಿನಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದ ನಂತರ ಸಾಸಿವೆ ಮತ್ತು ಜೀರಿಗೆ, ಅದೇ ರೀತಿ ಒಂದು 4-5 ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಹಾಗೆ 4-5 ಒಣಮೆಣಸಿನಕಾಯಿ ಕೂಡ ಮುರಿದ್ಬಿಟ್ಟು ಹಾಕಿ, ಮತ್ತು ಒಂದು ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ನೋಡಿ ಜಸ್ಟ್ ಈರುಳ್ಳಿ ನಮಗೆ ಸಾಫ್ಟ್ ಆದರೆ ಸಾಕಾಗತ್ತೆ. ಅನಂತರ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಸೊಪ್ಪಲ್ಲಿ ನೋಡಿಕೊಂಡು ನಾವಿಲ್ಲಿ ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಫಸ್ಟೇ ಬೇಯಿಸಿ ಹಾಗೆಯೇ ನೀರೆಲ್ಲನೂ ಸಹ ಹಿಂಡಿಟ್ಕೊಂಡಿರೋ ಈ ಸೊಪ್ಪು ಮತ್ತು ಕಾಳನ್ನ ಹಾಕ್ಕೊಳ್ಬೇಕು. ಬೇಯಿಸಿದಾದ್ಮೇಲೆ ನಾವು ಇದನ್ನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬಾರ್ದು. ನೀರಿರುತ್ತೆ, ಪಲ್ಯ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ. ಅದನ್ನು ನೀಟಾಗಿ ಕೈಯಲ್ಲಿ 2 ಕೈ ಸಹಾಯದಿಂದ ಸೊಪ್ಪು ಮತ್ತು ಕಾಳನ್ನ ಚೆನ್ನಾಗಿ ಹಿಂಡಿ ಮತ್ತೆ ನಾವು ಆ ಸೊಪ್ಪನ್ನ ಇಲ್ಲಿ ಹಾಕ್ಕೊಳ್ಬೇಕು. ಹಾಗೆಯೇ ಒಂದು ಹಿಡಿ ಆಗುವಷ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಪಲ್ಯ ಕೂಡ ರೆಡಿ ಆಗುತ್ತೆ. ಅಷ್ಟೇ, ನಮಗೆ ಎಲ್ಲ ಥರದ ರೆಸಿಪೀಸು ರೆಡಿಯಾಗಿದ್ದಾವೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ. ಹಾಗೆ ನಾನು ಮಾಡಿದ ನೆಕ್ಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.